ಎಲ್ಲರಿಗೂ ನಮಸ್ಕಾರಗಳು. ಇಂದು ನಾವು ಸರ್ಕಾರಿ ಪ್ರೌಢಶಾಲೆ ಹಳ್ಳಿ ಸಲ್ಗರ್, ತಾಲೂಕಾ ಆಳಂದ್, ಜಿಲ್ಲಾ ಕಲಬುರಗಿ ಈ ಶಾಲೆಯ ಶೈಕ್ಷಣಿಕ ವರ್ಷ 2025-2026 ಸಾಲಿನ ಶಾಲಾ ಪ್ರಗತಿ ಹೆಜ್ಜೆ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ನಮ್ಮ ವಿದ್ಯಾಮಂದಿರದಲ್ಲಿ ಮೇ ತಿಂಗಳ ಕೊನೆಯ ವಾರದಲ್ಲಿ ಶಾಲಾ ಪ್ರಾರಂಭೋತ್ಸವವನ್ನು ಅತ್ಯಂತ ಸಂತೋಷ, ಸಡಗರ, ಸಂಭ್ರಮದಿಂದ ಪ್ರಾರಂಭ ಮಾಡಲಾಯಿತು. ಜೊತೆಗೆ ಈ ಒಂದು ಸಡಗರದಲ್ಲಿ ಶಾಲೆಯ ಎಲ್ಲ ಮಕ್ಕಳು, ಎಲ್ಲ ಶಿಕ್ಷಕರು, ಮುಖ್ಯ ಗುರುಗಳು ಹಾಗೂ SDMCಯ ಎಲ್ಲ ಅಧ್ಯಕ್ಷರು ಮತ್ತು ಸದಸ್ಯರು ಭಾಗವಹಿಸಿದರು. ನಮ್ಮ ವಿದ್ಯಾಮಂದಿರವನ್ನು ತರಳು ತೋರಣಗಳಿಂದ, ಹೂವಿನಿಂದ ಅಲಂಕರಿಸಿ ಮಕ್ಕಳಿಗೆ ಸಿಹಿ ಹಂಚುವುದರ ಮೂಲಕ ಶಾಲಾ ಪ್ರಾರಂಭೋತ್ಸವವನ್ನು ಸಂತೋಷದಿಂದ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ 2024-25 ಸಾಲಿನ SSLC ಪರೀಕ್ಷೆಯಲ್ಲಿ ಅಧಿಕ ಅಂಕ ಗಳಿಸಿದ ವಿದ್ಯಾರ್ಥಿನಿಯಾದ ಸ್ವಾತಿ ತಂದೆ ಧರ್ಮರಾಯ ಈ ವಿದ್ಯಾರ್ಥಿನಿಗೆ ಶಾಲಾ ವತಿಯಿಂದ ಸನ್ಮಾನಿಸಲಾಯಿತು. ಜೊತೆಗೆ ಈ ವಿದ್ಯಾರ್ಥಿನಿ 96.64% ಗಳಿಸಿದ್ದು. ಅದೇ ರೀತಿಯಾಗಿ ನಮ್ಮ ಜ್ಞಾನ ಮಂದಿರದಲ್ಲಿ ನವೆಂಬರ್ 1ನೇ ದಿನದಂದು ಶಾಲೆಯ ಮುಖ್ಯ ಗುರುಗಳು, ಸಿಬ್ಬಂದಿ ವರ್ಗದವರು, SDMCಯ ಎಲ್ಲ ಸದಸ್ಯರು ಸೇರಿಕೊಂಡು ಕನ್ನಡ ರಾಜ್ಯೋತ್ಸವವನ್ನು ಅತ್ಯಂತ ವೈಭವದಿಂದ, ಸಂತೋಷದಿಂದ, ಸಡಗರದಿಂದ ಆಚರಿಸಲಾಯಿತು. ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿ ಹಲವಾರು ಸ್ಪರ್ಧೆಗಳಲ್ಲಿ ಜಯವನ್ನು ಸಾಧಿಸಿ ಪ್ರಮಾಣ ಪತ್ರವನ್ನು ಪಡೆದಿರುವ ಎಲ್ಲ ವಿದ್ಯಾರ್ಥಿನಿಯರಿಗೆ ಶಾಲಾ ವತಿಯಿಂದ ಸನ್ಮಾನಿಸಲಾಯಿತು. ನಮ್ಮ ಜ್ಞಾನ ಮಂದಿರದಲ್ಲಿ 6 ವಿಷಯಗಳ ಕುರಿತು ರಸಪ್ರಶ್ನೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪ್ರತಿ ಶನಿವಾರ ನಡೆಸಲಾಗುತ್ತಿದೆ. ನಮ್ಮ ಶಾಲೆಯು ಕ್ರೀಡಾ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಯನ್ನು ಹೇಳಬೇಕಾದರೆ ಕಬಡ್ಡಿ, ರಿಲೇ, ಕುಸ್ತಿ, 400 ಮೀಟರ್ ಓಟದಲ್ಲಿ ತಾಲೂಕು ಮಟ್ಟದಲ್ಲಿ ಗೆಲುವು ಸಾಧಿಸಿದ ನಂತರ ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿ ಗೆಲುವು ಸಾಧಿಸಿ ಕೊನೆಯದಾಗಿ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ 6ನೇ ಸ್ಥಾನ, 9ನೇ ಸ್ಥಾನ ಮತ್ತು 12ನೇ ಸ್ಥಾನವನ್ನು ಪಡೆದು ಬಂದಿರತಕ್ಕಂಥದ್ದು ನಮ್ಮ ಶಾಲೆಗೆ ಅತಿ ಸಂತೋಷ ಮತ್ತು ಹೆಮ್ಮೆಯ ವಿಷಯವಾಗಿದೆ. ನಮ್ಮ ಶಾಲೆಯ ಮಕ್ಕಳು ಕ್ರೀಡಾ ಕ್ಷೇತ್ರದಲ್ಲಿ ಮಾಡಿರುವ ಸಾಧನೆಯನ್ನು ಗುರುತಿಸಿ ಮತ್ತು ಏಳಿಗೆಯನ್ನು ಬಯಸಿ ಕ್ರೀಡಾ ಕ್ಷೇತ್ರದಲ್ಲಿ ಜಯಗಳಿಸಿದ 9 ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಕ್ರೀಡಾ ಟ್ರ್ಯಾಕ್ ಶೂಟ್ ಮತ್ತು ಶೂಸ್ಗಳನ್ನು ಕಾಣಿಕೆಯಾಗಿ ಹಲವಾರು ಜನರು ನೀಡಿದರು. ಅದರಲ್ಲಿ ಮೊದಲಿಗೆ ಕ್ಯಾಡ್ಮ್ಯಾಕ್ಸ್ ಸಂಸ್ಥೆಯಿಂದ ನೀಡಲಾಯಿತು. ನಂತರ ಹನುಮಂತ್ ಬಸವಣ್ಣಪ್ಪ ಬಕ್ರೆ ಸರ್ ಅವರಿಂದ ನೀಡಲಾಯಿತು. ಕೊನೆಯದಾಗಿ RK ಪಾಟೀಲ್ ಸರ್ ಅವರ ವತಿಯಿಂದಲೂ ಕೂಡ ಮಕ್ಕಳಿಗೆ ಆ ವಸ್ತುಗಳನ್ನು ನೀಡಲಾಯಿತು. ನಂತರ ಪ್ರಾಚ್ಯ ಪ್ರಜ್ಞೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾಲೂಕು ಮಟ್ಟದಲ್ಲಿ ಪ್ರಬಂಧ ಮತ್ತು ಭಾಷಣ ಸ್ಪರ್ಧೆಯಲ್ಲಿ ಜಯಗಳಿಸಿದ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟದ ಪ್ರಾಚ್ಯ ಪ್ರಜ್ಞೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಶಾಲೆಗೆ ಸಂತಸ ತಂದಿದ್ದು ಹೆಮ್ಮೆಯ ವಿಷಯ. ಕೊನೆಯದಾಗಿ ನಮ್ಮ ಶಾಲೆಯ ಪ್ರಗತಿ ಹೆಜ್ಜೆ ಬಗ್ಗೆ ತಿಳಿದುಕೊಂಡಿರುವ ಎಲ್ಲರಿಗೂ ಹೃದಯಪೂರ್ವಕವಾಗಿರತಕ್ಕಂಥ ಧನ್ಯವಾದಗಳು.